ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಶರ್ತಿಲಾ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಶರ್ತಿಲಾ ಏಕಾದಶಿ ಈ ಬಾರಿ ಯಾವಾಗ ಬಂದಿದೆ, ಅದರ ಪೂಜಾ ಸಮಯ ಏನು, ಹಾಗೆ ಆ ಪೂಜೆಯ ವಿಧಿವಿಧಾನಗಳು, ಜೊತೆಗೆ ಆ ಪೂಜೆಯನ್ನು ಮಾಡಿ ವಿಷ್ಣುವನ್ನು ಹೇಗೆ ಒಲಿಸ್ಕೊಳ್ಬೇಕು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಶರ್ತಿಲಾ ಏಕಾದಶಿಯ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ, ಅದೇನು ಅಂತ ನೋಡೋಣ. ಮೊದಲಿಗೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಶರ್ತಿಲಾ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಈ ದಿನ ವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಹಾಗೆಯೇ ಇದರ ಜೊತೆಗೆ ಉಪವಾಸ ಮಾಡೋದ್ರಿಂದ ನಮಗೆ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ. ಹಾಗಾದರೆ ಜನವರಿ ತಿಂಗಳಲ್ಲಿ ಬರುವ ಎರಡನೇ ಏಕಾದಶಿ ಅದು ಶರ್ತಿಲಾ ಏಕಾದಶಿ ಅಂತ ಕರೆಯಲಾಗತ್ತೆ. ಈ ಶರ್ತಿಲಾ ಏಕಾದಶಿ ಯಾವಾಗ ಬಂದಿದೆ ಈ ಬಾರಿ ಅಂದರೆ ಅದರ ದಿನಾಂಕ ಮತ್ತು ಸಮಯವನ್ನು ತಿಳ್ಕೊಳ್ಳೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದು ಶರ್ತಿಲಾ ಏಕಾದಶಿ ಅಂತ ಕರೀತಾರೆ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟೆ. ಹಾಗೆಯೇ ಪಂಚಾಂಗದ ಪ್ರಕಾರ ಈ ವರ್ಷ ಶರ್ತಿಲಾ ಏಕಾದಶಿಯು ಜನವರಿ 25ರಂದು ಬರುತ್ತದೆ. ವಿಷ್ಣುವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಈ ದಿನದಂದು ಪೂಜೆ ಮಾಡಲಾಗತ್ತೆ. ಹರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಿದ್ದಾರೆ. ಶರ್ತಿಲಾ ಏಕಾದಶಿಯಂದು ಉಪವಾಸವನ್ನು ಮಾಡೋದ್ರಿಂದ ನಮಗೆ ಅನೇಕ ಲಾಭಗಳು ಲಭಿಸುತ್ತವೆ. ಹಾಗಾದರೆ ಶರ್ತಿಲಾ ಏಕಾದಶಿ ಯಾವಾಗ ಆರಂಭ ಆಗತ್ತೆ ಅಂತ ನೋಡೋದಾದರೆ ಜನವರಿ 24ರಂದು ಸಂಜೆ 7:25 ಆರಂಭವಾಗಿ ಕೊನೆಗೊಳ್ಳುವ ಸಮಯ ಬಂದು ಜನವರಿ 25 8 ಗಂಟೆ ಅಂದರೆ ರಾತ್ರಿ 8:31 ಕೊನೆಗೊಳ್ಳುತ್ತೆ. ನಾವು ಸೂರ್ಯೋದಯವನ್ನು ಪರಿಗಣಿಸಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಈ ಬಾರಿ ಜನವರಿ 25ರಂದು ಆಚರಣೆ ಮಾಡಲಾಗತ್ತೆ. ಹಾಗಾದರೆ ದ್ವಾದಶಿಯ ಅಂತ್ಯದ ಸಮಯ ಬಂದುಬಿಟ್ಟು ರಾತ್ರಿ 8:54. ನಾನು ಈಗಾಗಲೇ ಹೇಳಿದಾಗೆ ಶರ್ತಿಲಾ ಏಕಾದಶಿಯಂದು ವಿಷ್ಣುವನ್ನು ವಿಧಿವಿಧಾನವಾಗಿ ಪೂಜೆ ಮಾಡಿ ಹೇಗೆ ಒಲಿಸ್ಕೊಳ್ಬೇಕು ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಪೂಜೆಯ ವಿಧಾನ ಹೇಗಿರಬೇಕು ಅಂತಂದರೆ, ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಒಂದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸ್ಕೊಳ್ಳಿ. ಹಾಗೆಯೇ ಶ್ರೀಹರಿಗೆ ಜಲಾಭಿಷೇಕವನ್ನು ಮಾಡಬೇಕಾಗತ್ತೆ. ಭಗವಂತನಿಗೆ ಪಂಚಾಮೃತ ಮತ್ತು ಗಂಗಾಜಲದಿಂದ ಅಭಿಷೇಕವನ್ನು ಮಾಡಬೇಕು. ಜೊತೆಗೆ ಹಳದಿ, ಶ್ರೀಗಂಧ ಮತ್ತು ಹಳದಿ ಹೂವುಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ. ದೀಪವನ್ನು ತುಪ್ಪದಲ್ಲಿ ಹಚ್ಚಿ ಹಾಗೆಯೇ ಈ ದಿನ ಸಾಧ್ಯವಾದರೆ ಉಪವಾಸವನ್ನು ಮಾಡಿ ಶರ್ತಿಲಾ ಏಕಾದಶಿಯ ಉಪವಾಸದ ಕಥೆಯನ್ನು ಸಹ ನೀವು ಓದೋದ್ರಿಂದ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಬಹುದು. ಜೊತೆಗೆ ಕೆಲವೊಂದಷ್ಟು ಮಂತ್ರಗಳಿವೆ. ಯಾವುದೇ ಮಂತ್ರ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಈ ಒಂದು ಲೈನ್ ಇರುವಂಥ ಮಂತ್ರ ಖಂಡಿತವಾಗಿ ನಿಮಗೆ ತುಂಬ ಈಸಿ. ಅದನ್ನು ಹೇಳ್ತಾ ಹೋಗಿ. ಅದು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಹೀಗೆ ಈ ಮಂತ್ರವನ್ನು ಪಠಿಸ್ತಾ ನೀವು ಆ ದಿನವನ್ನು ಕಳೆಯೋದ್ರಿಂದ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕಾಣಬಹುದಾಗಿದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಆರತಿಯನ್ನು ಮಾಡಬೇಕಾಗತ್ತೆ. ಜೊತೆಗೆ ವಿಷ್ಣುವಿಗೆ ತುಳಸಿ ಎಲೆಗಳ ಜೊತೆಗೆ ಪ್ರಸಾದವನ್ನು ಅರ್ಪಣೆ ಮಾಡೋದ್ರಿಂದ ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು. ಈ ಶರ್ತಿಲಾ ಏಕಾದಶಿಯಂದು ಎಳ್ಳಿನಿಂದ ಮಾಡಿದಂತಹ ನೈವೇದ್ಯಗಳನ್ನು ಅಥವಾ ಖಾದ್ಯಗಳನ್ನು ದೇವರಿಗೆ ಅರ್ಪಿಸಬೇಕಾಗತ್ತೆ. ಹಾಗೆಯೇ ಪ್ರಸಾದವನ್ನು ಕೂಡ ನೀವು ಏನಾದರೂ ಎಳ್ಳಿನಿಂದ ಮಾಡಿ ಇತರರಿಗೆ ವಿತರಣೆ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೆಲವೊಂದು ಗುರುಗಳು ಹೇಳಿದ್ದಾರೆ. ಹಾಗೆಯೇ ಈ ದಿನ ಎಳ್ಳು ಕಾಳುಗಳಿಗೆ ವಿಶೇಷ ಮಹತ್ವ ಇರೋದರಿಂದ ಎಳ್ಳನ್ನು ಅರ್ಪಿಸಿ ದಾನ ಮಾಡೋದ್ರಿಂದ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗುತ್ತದೆ ಅನ್ನುವ ಒಂದು ನಂಬಿಕೆ. ಪೂಜೆಯ ಕೊನೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮೆಲ್ಲರ ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಿಸಬೇಕಾಗತ್ತೆ.
ಹೀಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ದೇವರಲ್ಲಿ ನಂಬಿಕೆಯನ್ನು ಇಟ್ಟು ನಮ್ಮೆಲ್ಲರನ್ನ ಕಾಪಾಡ್ತಾನೆ ಅನ್ನುವ ಒಂದು ಆಶ್ವಾಸನೆಯನ್ನು ನಮ್ಮಲ್ಲಿ ನಾವು ಹುಟ್ಟಾಕೊಳ್ತೀವಲ್ಲ, ಅದೇ ನಮಗೆ ಒಂದು ಪಾಸಿಟಿವಿಟಿಯನ್ನು ನಮ್ಮ ಮನಸ್ಸಲ್ಲಿ ತುಂಬಿ ನಾವು ಮಾಡುವಂತಹ ಕೆಲಸಗಳು ಸರಾಗವಾಗಿ ಆಗೋ ಹಾಗೆ ಮಾಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಶರ್ತಿಲಾ ಏಕಾದಶಿಯ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಜೊತೆಗೆ ಸಂಬಂಧಿಕರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.